ಓಂ ಶಾಂತಿ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಪ್ರೀತಿಯ ಸುಪ್ರಭಾತ. ಓಂ ಶಾಂತಿ. ಇಂದು ಗುರುವಾರ, ಜ್ಞಾನದಾತ ಸದ್ಗುರುವಿನ ವಾರ. ನಮ್ಮೆಲ್ಲರ ಜೀವನದಲ್ಲಿ ಆ ಸ್ಥಿರತೆ, ಆ ಶಾಂತಿ ನೆಲೆಸಲಿ ಅಂತ ಹಾರೈಸ್ತಾ ಇವತ್ತಿನ ಮಂಥನವನ್ನ ಶುರು ಮಾಡೋಣ. ಹೌದು, ಸಾಮಾನ್ಯವಾಗಿ ನಮ್ಮೆಲ್ಲರ ಜೀವನದಲ್ಲಿ ಇದು ಇದ್ದೇ ಇರುತ್ತೆ ಅಲ್ವಾ? ಹೊಗಳಿಕೆ, ತೆಗಳಿಕೆ, ಜಯ ಅಪಜಯ, ಈ ತರದ ಒಂದು ಭಾವನಾತ್ಮಕ ಏರಿಳಿತದಲ್ಲಿ ನಾವು ಸಿಲ್ಕಿರ್ತೀವಿ. ಖಂಡಿತ. ಯಾರಾದ್ರೂ ಹೊಗಳಿದ್ರೆ ಒಂಥರ ಖುಷಿ. ಹೌದು. ಅದೇ ಯಾರಾದ್ರೂ ತೆಗಳಿದ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಈ ಏರಿಳಿತದಿಂದ ಪಾರಾಗಿ ಒಂದು ಸಮಾನ ಸ್ಥಿತಿಯಲ್ಲಿ, ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಇರೋದು ಹೇಗೆ? ಹೌದು, ಅದೇ ಇವತ್ತಿನ ನಮ್ಮ ಅಧ್ಯಯನದ ಮುಖ್ಯ ವಿಷಯ ಅಂತ ಕಾಣಿಸುತ್ತೆ. ಖಂಡಿತ. ಆ ಸಮಾನ ಸ್ಥಿತಿಯನ್ನು ಸಾಧಿಸುವ ರಹಸ್ಯ ಏನು? ಇದಕ್ಕಾಗಿ ಅಲ್ವಾ ನಾವಿಂದು 5ನೇ ಫೆಬ್ರವರಿ 2026 ಮುರಳಿಯ ಆಳವಾದ ಮಂಥನ ಮಾಡ್ತಾ ಇರೋದು. ಹೌದು. ಮುರಳಿ ಅಂದ್ರೆ ಪರಮಾತ್ಮನು ನಮಗಾಗಿ ನೀಡುವ ದೈನಂದಿನ ಜ್ಞಾನದ ನುಡಿಮುತ್ತುಗಳು. ಸರಿ. ಇವತ್ತಿನ ಮಂಥನವನ್ನ ಆ ಪರಮಾತ್ಮನ ಒಂದು ಮಹಾವಾಕ್ಯದೊಂದಿಗೆ ಶುರು ಮಾಡೋಣ. ಮಧುರ ಮಕ್ಕಳೇ, ನಿಮ್ಮನ್ನೂ ರಾವಣ ರಾಜ್ಯದಿಂದ ಮುಕ್ತ ಮಾಡಿ ಸದ್ಗತಿಯನ್ನು ಕೊಡಲು, ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ತಂದೆಯೂ ಬಂದಿದ್ದಾರೆ. ಆಹಾ, ಈ ಒಂದು ವಾಕ್ಯದಲ್ಲೇ ಇಡೀ ಜ್ಞಾನದ ಅಡಿಪಾಯ ಇದೆ ಅಲ್ವಾ? ಹೌದು. ನಮ್ಮ ಈಗಿನ ಸ್ಥಿತಿಯಿಂದ ನಮ್ಮನ್ನ ಮೇಲೆತ್ತಿ ಆ ದೇವತಾ ಸ್ಥಿತಿಗೆ ಕೊಂಡೊಯ್ಯೋಕೆ ಸ್ವತಃ ಭಗವಂತನೇ ಬಂದಿದ್ದಾನೆ ಅನ್ನೋ ಅರಿವಿದೆಯಲ್ಲ, ಅದು ನಮ್ಮೆಲ್ಲ ಸಂಗಪುಟ್ಟ ಚಿಂತೆಗಳನ್ನ ಮರೆಸೋ ಶಕ್ತಿ ಹೊಂದಿದೆ. ಖಂಡಿತ. ಇದೇ ಅರಿವಿನ ಜೊತೆಗೆ ಇತ್ತೀಚೆಗೆ ನಡೆದ ಬಾಬಾ ಮಿಲನದಲ್ಲಿ, ಅಂದ್ರೆ ಪರಮಾತ್ಮನ ಜೊತೆಗಿನ ಆ ಸೂಕ್ಷ್ಮ ಅನುಭೂತಿಯಲ್ಲಿ ಒಂದು ವಿಶೇಷ ಅಂಶವನ್ನ ಹೇಳಲಾಗಿದೆ. ಹೌದು. ಅದು ಸ್ವಮಾನ ಅಥವಾ ಆತ್ಮಗೌರವದ ಬಗ್ಗೆ. ಬಾಪ್ದಾದ ಅವರು ಹೇಳ್ತಾರೆ, ಪ್ರತಿಯೊಂದು ಮಗುವನ್ನು ನಾನು ಸ್ವಮಾನದ ಸೀಟಿನ ಮೇಲೆ ಕೂರಿಸಿದ್ದೇನೆ. ಆ ಸ್ವಮಾನದ ಪಟ್ಟಿಯನ್ನ ನೆನಪು ಮಾಡ್ಕೊಂಡ್ರೆ ಸಾಕು, ಅದು ಎಷ್ಟೊಂದು ಉದ್ದವಾಗಿದೆ ಅಂತ. ಇದು ಬಹಳ ಆಳವಾದ ಮಾತು. ಇಲ್ಲಿ ಸ್ವಮಾನ ಅಂದ್ರೆ ಅಹಂಕಾರ ಅಲ್ಲ. ಸರಿ. ಸ್ವ ಅಂದ್ರೆ ಆತ್ಮ, ಮಾನ ಅಂದ್ರೆ ಗೌರವ. ನನ್ನ ನಿಜ ಸ್ವರೂಪವಾದ ಆತ್ಮದ ಶ್ರೇಷ್ಠತೆಯ ಸ್ಮೃತಿಯಲ್ಲಿರೋದೇ ಸ್ವಮಾನ. ಓಹೋ. ಈ ಸ್ಥಿತಿಯಲ್ಲಿ ನಾವು ಸ್ಥಿತರಾದಾಗ ಹೊರಗಿನಿಂದ ಬರುವ ಹೊಗಳಿಕೆ, ತೆಗಳಿಕೆಗಳು ನಮ್ಮನ್ನ ತಟ್ಟೋದಿಲ್ಲ. ಯಾಕೆ? ಯಾಕಂದ್ರೆ ನಮ್ಮ ಮೌಲ್ಯ ಹೊರಗಿನ ಅಭಿಪ್ರಾಯಗಳ ಮೇಲೆ ನಿಂತಿಲ್ಲ, ಅದು ನಮ್ಮ ಆಂತರಿಕ ಸತ್ಯದ ಮೇಲೆ ನಿಂತಿದೆ. ಸಮಾನ ಸ್ಥಿತಿಗೆ ಇದು ಮೊದಲನೇ ಹೆಜ್ಜೆ. ಹಾಗಾದ್ರೆ ಈ ಸ್ವಮಾನಕ್ಕೂ ಮತ್ತು ನಾವು ಬೇರೆಯವರಿಗೆ ಕೊಡುವ ಗೌರವಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಕೆಲವೊಮ್ಮೆ ಹೆಚ್ಚು ಆತ್ಮಗೌರವ ಇದ್ರೆ ಬೇರೆಯವನ್ನ ಕೀಳಾಗಿ ನೋಡೋ ಸಾಧ್ಯತೆ ಇರುತ್ತಲ್ವಾ? ಬಹಳ ಉತ್ತಮವಾದ ಪ್ರಶ್ನೆ. ನೋಡಿ, ವಾಸ್ತವದಲ್ಲಿ ಇದಕ್ಕೆ ಪೂರ್ತಿ ವಿರುದ್ಧವಾದ ಸಂಬಂಧ ಇದೆ. ಓಹೋ, ಹೇಗೆ? ಯಾರು ನಿಜವಾದ ಸ್ವಮಾನದ ಇರ್ತಾರೋ ಅವರು ಸಹಜವಾಗಿಯೇ ಎಲ್ಲರಿಗೂ ಸಮ್ಮಾನ ಅಥವಾ ಗೌರವವನ್ನ ಕೊಡ್ತಾರೆ. ಯಾಕಂದ್ರೆ ನನ್ನಂತೆಯೇ ಪ್ರತಿಯೊಬ್ಬರೂ ಶ್ರೇಷ್ಠ ಆತ್ಮರು, ಪರಮಾತ್ಮನ ಮಕ್ಕಳು ಅನ್ನೋ ಸತ್ಯ ಅವ್ರಿಗೆ ಗೊತ್ತಿರುತ್ತೆ. ಸರಿ. ದೇಹದ ಭಿನ್ನತೆಗಳನ್ನ ಮೀರಿ ಆತ್ಮಿಕ ಸ್ವರೂಪವನ್ನು ನೋಡಿದಾಗ ಗೌರವ ತಾನಾಗೇ ಬರುತ್ತೆ. ಅಹಂಕಾರ ದೇಹ ಅಭಿಮಾನದಿಂದ ಬರುತ್ತೆ, ಸ್ವಮಾನ ಆತ್ಮಾಭಿಮಾನದಿಂದ ಬರುತ್ತೆ. ಅದ್ಭುತವಾದ ಸ್ಪಷ್ಟನೆ. ಈ ಆಂತರಿಕ ಶ್ರೇಷ್ಠತೆಯ ಭಾವನೆನೇ ನಮ್ಮನ್ನ ಸ್ಥಿರವಾಗಿಡುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುರಳಿಯಲ್ಲಿ ಒಂದು ಪ್ರಶ್ನೋತ್ತರ ಇದೆ. ಹೌದು. ಬಾಬಾ ಕೇಳ್ತಾರೆ, ತಂದೆಯು ನೀವು ಭಾರತವಾಸಿ ಮಕ್ಕಳಿಗೆ ಯಾವ್ಯಾವ ಸ್ಮೃತಿಯನ್ನು ತರಿಸ್ತಾರೆ ಅಂತ. ಹೌದು. ಇದಕ್ಕೆ ಬಾಬಾ ಕೊಡೋ ಉತ್ತರ ಇದೆಯಲ್ಲ, ಅದು ನಮ್ಮ ಆತ್ಮಗೌರವವನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಅವರು ನೆನಪಿಸ್ತಾರೆ, ಏನು ಅಂತ? ಮಕ್ಕಳೇ, 5000 ವರ್ಷಗಳ ಹಿಂದೆ ಇದೇ ಭಾರತ ಸ್ವರ್ಗವಾಗಿತ್ತು. ನೀವು ಸ್ವರ್ಗದ ಅಧಿಕಾರಿಗಳಾಗಿದ್ರಿ. ಚಿನ್ನ ವಜ್ರದ ಅರಮನೆಗಳಲ್ಲಿ ವಾಸಿಸ್ತಿದ್ರಿ. ಇಡೀ ವಿಶ್ವದ ಮಾಲೀಕರಾಗಿದ್ರಿ. ಈ ಸ್ಮೃತಿಯನ್ನು ತರಿಸುವುದರ ಉದ್ದೇಶ ಏನು? ಸುಮ್ಮನೆ ನಮ್ಮ ಗತವೈಭವವನ್ನ ನೆಂದು ಕೂರೋದಕ್ಕ, ಅಥವಾ ಇದರ ಹಿಂದೆ ಬೇರೆನಾದ್ರೂ ಆಳವಾದ ಕಾರಣ ಇದೆಯಾ? ಖಂಡಿತವಾಗಿಯೂ ಇದೆ. ಇದರ ಉದ್ದೇಶ ಕೇವಲ ಚರಿತ್ರೆ ಹೇಳೋದಲ್ಲ, ಮತ್ತೆ ಬದಲಾಗಿ ನಮ್ಮ ಮೂಲ ಸಂಸ್ಕಾರಗಳನ್ನ ಜಾಗೃತಗೊಳಿಸೋದು. ನಾವು ಮೂಲತಃ ದೇವತಾ ಗುಣಗಳುಳ್ಳ ಪವಿತ್ರ ಸುಖಿ ಆತ್ಮರು ಅನ್ನೋ ಸ್ಮೃತಿಯನ್ನ ತಂದಾಗ ನಮ್ಮ ವರ್ತಮಾನದ ನಡವಳಿಕೆ ತಾನಾಗೇ ಬದಲಾಗುತ್ತೆ. ಹೌದಲ್ವೇ? ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ, ದುಃಖ ಪಡೋ ಬದಲು ನಾನು ವಿಶ್ವದ ಮಾಲೀಕನಾಗಿದ್ದ ಆತ್ಮ, ನನ್ನ ಸ್ಥಿತಿ ಉನ್ನತವಾಗಿರಬೇಕು ಅನ್ನೋ ಅರಿವು ನಮ್ಮನ್ನ ಸಮಾನ ಸ್ಥಿತಿಯಲ್ಲಿಡೋಕೆ ಸಹಾಯ ಮಾಡುತ್ತೆ. ಇದೊಂದು ರೀತಿ ಮಾನಸಿಕ ಅಭ್ಯಾಸ. ಅಂದ್ರೆ ನಮ್ಮ ಗತ ವೈಭವದ ಸ್ಮೃತಿ ನಮ್ಮ ವರ್ತಮಾನದ ಸ್ಥಿತಿಯನ್ನ ಉನ್ನತೀಕರಿಸುವ ಒಂದು ಸಾಧನ. ಕರೆಕ್ಟ್. ಇದು ಅರ್ಥವಾಯಿತು. ಈ ಅಡಿಪಾಯದ ಮೇಲೆ ಮುರಳಿಯಲ್ಲಿರುವ ಕೆಲವು ಮುಖ್ಯ ಅಂಶಗಳನ್ನ ಒಂದೊಂದಾಗಿ ಮಂಥನ ಮಾಡೋಣ. ಖಂಡಿತ.
ಮೊದಲಿಗೆ ಮೂವರು ತಂದೆಯರ ಪರಿಕಲ್ಪನೆ ಬರತ್ತೆ. ಇದು ಮೊದಲ ಬಾರಿ ಕೇಳೋರಿಗೆ ಸ್ವಲ್ಪ ಗೊಂದಲ ಅನ್ಸ್ಬಹುದು. ಇದರ ಪ್ರಾಯೋಗಿಕ ಮಹತ್ವ ಏನು? ಹೌದು, ಖಂಡಿತ. ಬಾಬಾ ಮೂವರು ತಂದೆಯರ ಬಗ್ಗೆ ಸ್ಪಷ್ಟಪಡಿಸ್ತಾರೆ. ಲೌಕಿಕ ತಂದೆ ಅಂದ್ರೆ ಜನ್ಮ ನೀಡಿದವರು. ಸರಿ. ಅಲೌಕಿಕ ತಂದೆ ಪ್ರಜಾಪಿತ ಬ್ರಹ್ಮ, ನಮ್ಮ ಆಧ್ಯಾತ್ಮಿಕ ಜನ್ಮಕ್ಕೆ ಕಾರಣರಾದವರು. ಮತ್ತು ಪಾರಲೌಕಿಕ ತಂದೆ ಅಂದ್ರೆ ಪರಮಪಿತ ಶಿವ, ನಮ್ಮೆಲ್ಲ ಆತ್ಮರ ತಂದೆ. ಈ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋದು ನಮ್ಮ ಜೀವನದಲ್ಲಿ ಆ ಬ್ಯಾಲೆನ್ಸ್ ತರಕ್ಕೆ ಬಹಳ ಮುಖ್ಯ. ಹೇಗೆ? ನೋಡಿ, ಲೌಕಿಕ ತಂದೆಯ ಕಡೆಗಿನ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ತಾನೆ. ಅಲೌಕಿಕ ಪರಿವಾರದ ಮರ್ಯಾದೆಗಳನ್ನ ಪಾಲಿಸ್ತಾ ನಮ್ಮ ಬುದ್ಧಿಯೋಗವನ್ನ ಪಾರಲೌಕಿಕ ತಂದೆಯ ಜೊತೆ ಜೋಡಿಸಬೇಕು. ಇದರಿಂದ ಸಂಬಂಧಗಳಲ್ಲಿ ಸಿಕ್ಕಿಹಾಕೊಳ್ಳೋದು ತಪ್ಪುತ್ತೆ ಅನ್ಸುತ್ತೆ. ಖಂಡಿತ. ಇದು ಸಂಬಂಧಗಳಲ್ಲಿ ಭಾವನಾತ್ಮಕವಾಗಿ ಸಿಲ್ಕೊಳ್ಳೋದನ್ನ ತಪ್ಪಿಸುತ್ತೆ, ಕರ್ಮದ ಲೆಕ್ಕಾಚಾರಗಳನ್ನ ಚುಕ್ತು ಮಾಡಕ್ ಸಹಾಯ ಮಾಡುತ್ತೆ. ಇದು ಸಂಬಂಧಗಳ ಜಂಜಾಟದಲ್ಲಿ ಸಮತೋಲನ ಕಾಪಾಡ್ಕೊಳ್ಳಕ್ಕೆ ಒಂದು ಮಾರ್ಗದರ್ಶನದಂತೆ ಇದೆ. ಹೌದು. ಮುರಳಿಯಲ್ಲಿ ಮುಂದೆ ಕಾಲಚಕ್ರದ ಬಗ್ಗೆ ಹೇಳಲಾಗಿದೆ. ಸತ್ಯಯುಗವನ್ನ ಹೂವಿನ ಉದ್ಯಾನವನಕ್ಕೂ ಕಲಿಯುಗವನ್ನ ಮುಳ್ಳಿನ ಕಾಡಿಗೂ ಹೋಲಿಸಲಾಗಿದೆ. ಈ ಹೋಲಿಕೆಯಿಂದ ನಾವು ಕಲಿಬೇಕಾದ ಪಾಠ ಏನು? ಇದು ನಮ್ಮ ದೈನಂದಿನ ಸವಾಲುಗಳನ್ನ ಎದುರಿಸೋಕೆ ಹೇಗೆ ಸಹಾಯ ಮಾಡುತ್ತೆ? ಈ ಹೋಲಿಕೆ ಇದೆಯಲ್ಲ, ಇದು ಕೇವಲ ಕಾವ್ಯಾತ್ಮಕ ಅಲ್ಲ, ಅದು ವಾಸ್ತವಿಕ. ಸತ್ಯಯುಗದಲ್ಲಿ ಪ್ರತಿಯೊಬ್ಬರೂ ದೇವತಾ ಗುಣಗಳಿಂದ ತುಂಬಿದ್ರು. ಹಾಗಾಗಿ ಅಲ್ಲಿ ದುಃಖ, ಅಶಾಂತಿ ಅನ್ನೋ ಮುಳ್ಳುಗಳೇ ಇರಲಿಲ್ಲ. ಆದ್ರೆ ಕಲಿಯುಗದಲ್ಲಿ ದೇಹ, ಅಭಿಮಾನ, ವಿಕಾರಗಳು ಹೆಚ್ಚಾಗಿ ಸಂಬಂಧಗಳೇ ಮುಳ್ಳುಗಳಂತಾಗಿವೆ. ಈ ಜ್ಞಾನ ನಮ್ಗಿದ್ದಾಗ ಯಾರಾದ್ರೂ ಕೆಟ್ಟದಾಗಿ ನಡ್ಕೊಂಡ್ರೆ ಇದು ಮುಳ್ಳಿನ ಕಾಡು, ಇಲ್ಲಿ ಹೂಗಳನ್ನ ನಿರೀಕ್ಷಿಸೋದು ತಪ್ಪು ಅನ್ನೋ ಅರಿವು ಬರುತ್ತೆ. ಆಗ ನಾವು ಅದನ್ನ ಪರ್ಸನಲ್ ಆಗಿ ತಗೊಳ್ಳೋದಿಲ್ಲ. ಕರೆಕ್ಟ್. ಆಗ ನಾವು ಅವರ ನಡವಳಿಕೆಯನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳೋದಿಲ್ಲ. ಬದಲಿಗೆ ಈ ನಾಟಕದ ಒಂದು ದೃಶ್ಯ ಅಂತ ತಿಳಿದು ಸಾಕ್ಷಿಯಾಗಿ ನೋಡಕ್ಕೆ ಸಾಧ್ಯವಾಗುತ್ತೆ. ಇದೇ ಸಮಾನ ಸ್ಥಿತಿಯ ಒಂದು ಪ್ರಮುಖ ಅಂಶ. ಅಂದ್ರೆ ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ನಾವು ಕೊಡೋ ಪ್ರತಿಕ್ರಿಯೆನೇ ಬದಲಾಗತ್ತೆ. ಖಂಡಿತ. ಇದೇ ಸಮಯದಲ್ಲಿ ಭಕ್ತಿಯು ದ್ವಾಪರ ಯುಗದಿಂದ ಅಂದ್ರೆ ರಾವಣ ರಾಜ್ಯದಲ್ಲಿ ಶುರುವಾಗುತ್ತೆ ಅಂತ ಬಾಬಾ ಹೇಳ್ತಾರೆ. ಇದರ ಹಿಂದಿನ ತರ್ಕ ಏನು? ಇದರ ತರ್ಕ ತುಂಬಾ ಸರಳವಾಗಿದೆ. ನೋಡಿ, ಸತ್ಯ ಮತ್ತು ತ್ರೇತಾಯುಗಗಳಲ್ಲಿ ಆತ್ಮರು ಸ್ವಯಂ ಜ್ಞಾನ ಸ್ವರೂಪರಾಗಿದ್ರು. ದೈವಿ ಗುಣಗಳಿಂದ ಸಂಪನ್ನರಾಗಿದ್ರು. ಹೌದು. ಅವರಿಗೆ ದೇವರನ್ನು ಹುಡುಕುವ ಅವಶ್ಯಕತೆನೇ ಇರಲಿಲ್ಲ. ಯಾವಾಗ ಆತ್ಮರು ತಮ್ಮ ನಿಜ ಸ್ವರೂಪವನ್ನ ಮರೆತು ದೇಹ ಅಭಿಮಾನದಲ್ಲಿ ಸಿಲುಕಿದ್ರೋ ಆಗ ದುಃಖ ಶುರುವಾಯಿತು. ಆ ದುಃಖದಿಂದ ಪಾರಾಗೋಕ್ಕೆ ದೇವರನ್ನು ಕರೆಯಲು ಮತ್ತು ಹುಡುಕಲು ಶುರು ಮಾಡಿದ್ರು. ಈ ಹುಡುಕಾಟವೇ ಭಕ್ತಿ. ಅಷ್ಟೇ. ಜ್ಞಾನವು ನಮ್ಮನ್ನು ನೇರವಾಗಿ ದೇವರಿಗೆ ಸಂಪರ್ಕಿಸಿದ್ರೆ ಭಕ್ತಿಯೂ ಒಂದು ಹುಡುಕಾಟದ ಮಾರ್ಗ. ಇದು ಜ್ಞಾನ ಮತ್ತು ಭಕ್ತಿಯ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ಈ ಮುಳ್ಳಿನ ಕಾಡಿನಿಂದ ಹೊರಬರಲು ಬಾಬಾ ಕೊಡುವ ಮುಖ್ಯ ನಿರ್ದೇಶನ ಏನು? ಬಾಬಾರವರ ಮುಖ್ಯ ನಿರ್ದೇಶನ ಒಂದೇ ಒಂದು. ಯಾವುದು? ಮಕ್ಕಳೇ, ಆತ್ಮಾಭಿಮಾನಿಯಾಗಿ. ಅಂದ್ರೆ ನಾನು ಈ ದೇಹವಲ್ಲ, ನಾನು ಚೈತನ್ಯಶಾಲಿ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಸ್ಥಿತರಾಗಿರಿ ಅಂತ. ಈ ಸ್ಥಿತಿಯನ್ನ ತಲುಪೋಕೆ ಅವರು ಕೊಡೋ ವಿಧಾನವೇ ನೆನಪಿನ ಯಾತ್ರೆ. ಅಂದ್ರೆ ಪರಮಪಿತ ಪರಮಾತ್ಮನಾದ ಶಿವನನ್ನ, ಆ ಜ್ಯೋತಿರ್ಬಿಂದುವನ್ನ ನಿರಂತರವಾಗಿ ನೆನಪು ಮಾಡೋದು. ಈ ನೆನಪಿನಿಂದ ಏನಾಗುತ್ತೆ? ಈ ನೆನಪಿನ ಶಕ್ತಿಯಿಂದಲೇ ಆತ್ಮದಲ್ಲಿರುವ ವಿಕಾರಗಳೆಂಬ ಕಲ್ಮಶ ತೊಳೆದು ಹೋಗಿ ನಾವು ಮತ್ತೆ ಸತೋಪ್ರಧಾನ ಅಥವಾ ಪಾವನರಾಗ್ತೇವೆ. ಈ ಶಿಕ್ಷಣವನ್ನು ಪಡೆಯುವ ಸ್ಥಳವನ್ನೇ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಕರೆಯೋದಾ? ಹೌದು. ಇಲ್ಲಿ ನಾವು ಪಡೆಯುವ ಆಸ್ತಿಯನ್ನು ಬೇಹದ್ದಿನ ಆಸ್ತಿಯಂತೆ ಹೇಳಲಾಗಿದೆ. ಇದರ ಅರ್ಥ ಏನು? ಬೇಹದ್ದು ಅಂದ್ರೆ ಅಪರಿಮಿತ ಅಥವಾ ಅನಂತ. ನೋಡಿ, ಲೌಕಿಕದಲ್ಲಿ ನಾವು ಗಳಿಸೋ ಆಸ್ತಿ ಈ ಜನ್ಮಕ್ಕೆ ಸೀಮಿತ ಅಲ್ವಾ? ಹೌದು. ಆದ್ರೆ ಈ ಜ್ಞಾನದಿಂದ ನಾವು ಗಳಿಸೋ ಆಸ್ತಿ ಅಂದ್ರೆ ನಮ್ಮ ಶ್ರೇಷ್ಠ ಸಂಸ್ಕಾರಗಳು ಮತ್ತು ಪುಣ್ಯದ ಖಾತೆ ನಮಗೆ 21 ಜನ್ಮಗಳ ಕಾಲ ಸ್ವರ್ಗದ ರಾಜ್ಯಭಾಗ್ಯವನ್ನ ಕೊಡಿಸುತ್ತೆ. ಯಾವಾಗ ನಮ್ಮ ದೃಷ್ಟಿ ಈ ಬೇಹದ್ದಿನ ಆಸ್ತಿಯ ಮೇಲೆ ಇರುತ್ತೋ ಆಗ ಈ ಜನ್ಮದ ಸಣ್ಣಪುಟ್ಟ ಲಾಭನಷ್ಟಗಳು ನಮ್ಮ ಸ್ಥಿತಿಯನ್ನ ಅಲುಗಾಡಿಸೋಕೆ ಸಾಧ್ಯವೇ ಇಲ್ಲ. ಆಗ ಸಹಜವಾಗಿಯೇ ಸಮಾನತೆ ಬರುತ್ತೆ. ಅಷ್ಟೇ. ಅತ್ಯುತ್ತಮ. ಜ್ಞಾನದ ಈ ಅಂಶಗಳು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತವೆ. ಈಗ ಈ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಬಗ್ಗೆ ಅಂದ್ರೆ ಧಾರಣೆಗಾಗಿ ಮುಖ್ಯ ಸಾರದ ಬಗ್ಗೆ ಮಾತಾಡೋಣ. ಖಂಡಿತ. ಇದರಲ್ಲಿ 2 ಮುಖ್ಯ ಅಂಶಗಳಿವೆ. ಮೊದಲನೇದು ನಮ್ಮ ಕರ್ತವ್ಯಕ್ಕೆ ಸಂಬಂಧಪಟ್ಟಿದ್ದು. ಮುಳ್ಳುಗಳಿಂದ ಹೂಗಳಾಗಿ ಹೂದೋಟವನ್ನ ಅಂದ್ರೆ ಸತ್ಯಯುಗವನ್ನ ಸ್ಥಾಪಿಸುವ ಸೇವೆ ಮಾಡಬೇಕು. ಯಾವುದೇ ಕೆಟ್ಟ ಕರ್ಮ ಮಾಡಬಾರದು. ಅಂದ್ರೆ ಇದು ಕೇವಲ ನಮ್ಮ ಸ್ವಂತ ಉದ್ಧಾರಕ್ಕಾಗಿ ಅಲ್ಲ. ಖಂಡಿತ ಅಲ್ಲ. ನಾವು ವಿಶ್ವ ಕಲ್ಯಾಣವು ನಿಮಿತ್ತರಾಗಬೇಕು ಅಂತ ನೆನಪಿಸುತ್ತೆ.
ನಮ್ಮ ಮಾತು, ನಮ್ಮ ನಡತೆ, ನಮ್ಮ ದೃಷ್ಟಿ ಎಲ್ಲವೂ ಮುಳ್ಳಿನಂತಿರುವ ಇತರ ಆತ್ಮರಿಗೆ ಹೂವಿನಂತಹ ಶಾಂತಿ, ಸುಖದ ಅನುಭವವನ್ನ ನೀಡಬೇಕು. ಹಾಗಾದ್ರೆ ನಮ್ಮ ಸೇವೆ ಮತ್ತು ನಮ್ಮ ಸ್ವಪುರುಷಾರ್ಥದ ನಡುವೆ ಸಮತೋಲನವನ್ನ ಹೇಗೆ ಕಾಪಾಡಿಕೊಳ್ಳೋದು? ಕೆಲವೊಮ್ಮೆ ಸೇವೆ ಮಾಡೋಕೆ ಹೋದಾಗ ನಾವು ಹೊರಗಿನ ಪ್ರಪಂಚದ ನಕಾರಾತ್ಮಕತೆಯಲ್ಲಿ ಸಿಲುಕಿಕೊಳ್ಳೋ ಅಪಾಯ ಇರುತ್ತಲ್ಲ? ಅದಕ್ಕಾಗಿಯೇ ಎರಡನೇ ಧಾರಣಾ ಅಂಶ ಇರೋದು. ಓಹೋ. ಅದು ನಮ್ಮ ಅಭ್ಯಾಸಕ್ಕೆ ಸಂಬಂಧಿಸಿದ್ದು. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕು, ಒಬ್ಬ ತಂದೆಯನ್ನೇ ನೆನ್ಪು ಮಾಡಬೇಕು, ಯಾವುದೇ ದೇಹಧಾರಿಯನ್ನಲ್ಲ. ಸೇವೆ ಮಾಡುವಾಗ ನಮ್ಮ ಆಂತರಿಕ ಸ್ಥಿತಿ ಗಟ್ಟಿಯಾಗಿರಬೇಕು. ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದು ತಂದೆಯ ನೆನಪಿನಲ್ಲಿದ್ದು ಸೇವೆ ಮಾಡಿದ್ರೆ ಹೊರಗಿನ ವಾತಾವರಣದ ಪ್ರಭಾವ ನಮ್ಮೇಲೆ ಆಗೋದಿಲ್ಲ. ಅಂದ್ರೆ ಸೇವೆ ಮತ್ತು ಸ್ವಪುರುಷಾರ್ಥ ಒಂದು ಹಕ್ಕಿಯ ಎರಡು ರೆಕ್ಕೆಗಳಿದ್ದ ಹಾಗೆ. ಸರಿಯಾಗಿ ಹೇಳಿದ್ರಿ. ಎರಡೂ ಸಮತೋಲನದಲ್ಲಿದ್ದಾಗ ಮಾತ್ರ ಎತ್ತರಕ್ಕಾರೋಕ್ ಅಸಾಧ್ಯ. ಇದು ಸೇವೆ ಮತ್ತು ಸಾಧನೆಯ ನಡುವಿನ ಸಮತೋಲನದ ಮಹತ್ವವನ್ನ ತಿಳಿಸುತ್ತೆ. ಈಗ ಇವತ್ತಿನ ಮಂಥನದ ಕೇಂದ್ರ ಬಿಂದುವಾದ ವರದಾನದ ಕಡೆಗೆ ಬರೋಣ. ಹೌದು. ವರದಾನ ಹೀಗಿದೆ: ಹೊಗಳಿಕೆ, ತೆಗಳಿಕೆ, ಜಯಾಪರಾಜಯದಲ್ಲಿ ಸಮಾನ ಸ್ಥಿತಿಯನ್ನಾಗಿ ಇಟ್ಟುಕೊಳ್ಳುವಂತಹ ತಂದೆಯ ಸಮಾನ ಸಂಪನ್ನ ಅಥವಾ ಸಂಪೂರ್ಣ ಭವ. ಹೌದು. ಈ ವರದಾನವೇ ಇವತ್ತಿನ ನಮ್ಮ ಇಡೀ ಮಂಥನದ ಸಾರ. ಸಂಪನ್ನ ಸ್ಥಿತಿಯ ಲಕ್ಷಣವೇ ಸಮಾನತೆ. ಬಾಬಾ ಇಲ್ಲಿ ಒಂದು ಅತ್ಯಂತ ಉನ್ನತ ಸ್ಥಿತಿಯ ಬಗ್ಗೆ ವಿವರಿಸ್ತಾರೆ. ದುಃಖದ ಸಂದರ್ಭ ಬಂದಾಗಲೂ ಮುಖದಲ್ಲಿ ದುಃಖದ ಪ್ರಕಂಪನೆಗಳ ಬದಲು ಹರ್ಷದ, ಸುಖದ ಪ್ರಕಂಪನೆಗಳು ಕಾಣಿಸ್ಬೇಕು. ಇದು ಕೇಳೋಕೆ ಬಹಳ ಅದ್ಭುತವಾಗಿದೆ. ಆದರೆ ಯಾರಾದ್ರೂ ನಮ್ಮನ್ನ ತೆಗಳಿದಾಗ ಅಥವಾ ನಿಂದಿಸಿದಾಗ ಅದನ್ನ ಸಹಿಸ್ಕೊಳ್ಳೋದೇ ಕಷ್ಟ. ಹೌದು. ಅಂಥ ಸಮಯದಲ್ಲಿ ಹರ್ಷವಾಗಿರೋದು ಹೇಗೆ ಸಾಧ್ಯ? ಮುರಳಿಯಲ್ಲಿ ತೆಗಳಿಕೆಯನ್ನು ಮಹಿಮೆಯ ಯೋಗ ಶಬ್ದವೆಂದು ಭಾವಿಸುವುದು ಅಂತ ಹೇಳಲಾಗಿದೆ. ಇದು ಅಸಾಧ್ಯ ಅನ್ಸುತ್ತೆ. ಇದನ್ ಸ್ವಲ್ಪ ಆಳವಾಗಿ ವಿವರಿಸ್ಬೋದಾ? ಖಂಡಿತ. ಇದು ನಮ್ಮ ದೃಷ್ಟಿಕೋನವನ್ನ ಸಂಪೂರ್ಣವಾಗಿ ಬದಲಾಯಿಸೋ ಮಾತು. ಇಲ್ಲಿ ತೆಗಳಿಕೆಯನ್ನ ಇಷ್ಟಪಡ್ಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಬದಲಿಗೆ ಅದರ ಹಿಂದಿನ ಆಧ್ಯಾತ್ಮಿಕ ರಹಸ್ಯವನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಯಾರಾದ್ರೂ ನಮ್ಮನ್ನ ಹೊಗಳಿದಾಗ ನಮ್ಮಲ್ಲಿ ಅಹಂಕಾರ ಬರೋ ಸಾಧ್ಯತೆ ಇರುತ್ತಲ್ವಾ? ಹೌದು, ಆತ್ಮತೃಪ್ತರಾಗಬಹುದು. ಹೌದು. ಆದ್ರೆ ಯಾರಾದ್ರೂ ನಮ್ಮನ್ನ ತೆಗಳಿದಾಗ ಅದು ನಮ್ಮಲ್ಲಿರೋ ಯಾವುದೋ ಒಂದು ಕೊರತೆಯನ್ನ, ದೌರ್ಬಲ್ಯವನ್ನ ಅಥವಾ ಕರ್ಮದ ಲೆಕ್ಕಾಚಾರವನ್ನ ತೋರಿಸುತ್ತೆ. ಅದನ್ನ ಸರಿಪಡಿಸ್ಕೊಳ್ಳೋಕೆ ನಮಗೊಂದು ಅವಕಾಶ ಸಿಕ್ಕಂಗೆ. ಓಹೋ. ಈ ದೃಷ್ಟಿಯಿಂದ ನೋಡಿದಾಗ ಆ ತೆಗಳಿಕೆಯು ನಮ್ಮನ್ನ ಸಂಪೂರ್ಣರನ್ನಾಗಿ ಮಾಡಲು ಬಂದ ಮಹಿಮಾ ಯೋಗ ಶಬ್ದ ಅಥವಾ ಒಂದು ರೀತಿ ಅಲಾರಾಮ್ ಇದ್ದಾಗೆ. ಅದು ನಮ್ಮನ್ನ ಜಾಗೃತಗೊಳಿಸುತ್ತೆ. ಆ ರೀತಿ ಭಾವಿಸಿದಾಗ ಆ ವ್ಯಕ್ತಿಯ ಮೇಲೆ ಕೋಪ ಬರೋದಿಲ್ಲ. ಖಂಡಿತ ಬರೋದಿಲ್ಲ. ಬದಲಿಗೆ ನಮ್ಮನ್ನ ತಿದ್ದುಕೊಳ್ಳೋಕೆ ಸಹಾಯ ಮಾಡಿದ ನಿಮಿತ್ತರು ಅಂತ ಕರುಣೆ ಬರುತ್ತೆ. ಅಂದ್ರೆ ಪ್ರತಿಯೊಂದು ನಕಾರಾತ್ಮಕ ಪರಿಸ್ಥಿತಿಯನ್ನು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಬಳಸಿಕೊಳ್ಳುವ ಕಲೆ. ಇದು ನಿಜವಾಗಿಯೂ ಸಮಾನ ಸ್ಥಿತಿಯ ರಹಸ್ಯ. ನಮ್ಮ ಮನಸ್ಸಿನಲ್ಲಿ ಇವರು ಶತ್ರು, ಇವರು ಮಿತ್ರ ಅನ್ನೋ ಭೇದಭಾವವೇ ಇರಬಾರ್ದು. ಅದ್ಭುತ. ಹೌದು. ಇದೇ ತಂದೆಗೆ ಸಮಾನರಾಗುವ ದಾರಿ. ಇನ್ನು ಇವತ್ತಿನ ಸ್ಲೋಗನ್ ಕೂಡ ಇದಕ್ಕೆ ಪೂರಕವಾಗಿದೆ. ಏನದು? ನಿರಂತರ ಯೋಗಾಭ್ಯಾಸದ ಮೇಲೆ ಗಮನ ಕೊಟ್ರೆ ಮೊದಲ ದರ್ಜೆಯಲ್ಲಿ ಅಂಕಗಳು ಸಿಗ್ತವೆ. ಈ ಉನ್ನತ ಸ್ಥಿತಿಯನ್ನ ಕೇವಲ ಜ್ಞಾನದ ಅಂಶಗಳನ್ನ ಕೇಳೋದ್ರಿಂದ ಪಡೆಯೋಕೆ ಸಾಧ್ಯವಿಲ್ಲ. ನಿರಂತರವಾಗಿ ತಂದೆಯ ನೆನಪಿನಲ್ಲಿ, ಅಂದ್ರೆ ಯೋಗದಲ್ಲಿ ಇರೋದ್ರಿಂದಲೇ ಈ ಶಕ್ತಿ ಸಿಗೋದು. ಖಂಡಿತ. ನಮ್ಮ ವೈಯಕ್ತಿಕ ಸಮಾನ ಸ್ಥಿತಿಗೂ ಮತ್ತು ಸಾಮೂಹಿಕ ಏಕತೆಗೂ ಏನು ಸಂಬಂಧ? ಆಳವಾದ ಸಂಬಂಧ ಇದೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಆಂತರಿಕ ಸ್ಥಿತಿಯಲ್ಲಿ ಸಮಾನನಾಗಿರ್ತಾನೋ ಆಗ ಅವನಿಗೆ ಬೇರೆಯವರ ತಪ್ಪುಗಳು ದೊಡ್ಡದಾಗಿ ಕಾಣೋದಿಲ್ಲ. ಅವನು ಎಲ್ಲರನ್ನೂ ಆತ್ಮಿಕ ದೃಷ್ಟಿಯಿಂದ ನೋಡ್ತಾನೆ. ಹೌದು. ಅವನಲ್ಲಿ ಅಹಂಕಾರದ ಘರ್ಷಣೆ ಇರೋದಿಲ್ಲ. ಇಂತಹ ಅನೇಕ ಆತ್ಮಗಳು ಸೇರಿದಾಗ ಅಲ್ಲಿ ಸಹಜವಾಗಿಯೇ ಏಕತೆ ಸ್ಥಾಪನೆಯಾಗತ್ತೆ. ಅಂದ್ರೆ ವೈಯಕ್ತಿಕ ಸ್ಥಿತಿಯೇ ಸಾಮೂಹಿಕ ವಾತಾವರಣದ ಅಡಿಪಾಯ. ಖಂಡಿತ. ನಮ್ಮ ಏಕತೆಯ ವೈಬ್ರೇಷನ್ ಇಡೀ ವಿಶ್ವದಲ್ಲಿ ಒಂದು ಧರ್ಮ, ಒಂದು ರಾಜ್ಯವನ್ನ ಸ್ಥಾಪನೆ ಮಾಡೋ ಶಕ್ತಿ ಹೊಂದಿದೆ. ಹಾಗಾದ್ರೆ ಇವತ್ತಿನ ನಮ್ಮ ಇಡೀ ಮಂಥನವನ್ನ ಒಟ್ಟುಗೂಡಿಸಿ ಈ ಸಮಾನ ಸ್ಥಿತಿಯನ್ನ ಸಾಧಿಸೋಕೆ ಸಹಾಯ ಮಾಡುವ ಕೆಲವು ಮುಖ್ಯ ಸ್ವಮಾನಗಳನ್ನ ಅಥವಾ ಪ್ರಜ್ಞಾಪೂರ್ವಕ ಸ್ಥಿತಿಗಳನ್ನ ಒಮ್ಮೆ ಮನನ ಮಾಡೋಣವೇ? ಖಂಡಿತ. ಈ ಮುರಳಿಯ ಆಧಾರದ ಮೇಲೆ ನಾವು ಅಭ್ಯಾಸ ಮಾಡಬಹುದಾದ ಕೆಲವು ಶ್ರೇಷ್ಠ ಸ್ವಮಾನಗಳಿವೆ. ಮೊದಲನೇದು, ನಾನು ಜ್ಞಾನಸಾಗರನಾದ ತಂದೆಯಿಂದ 3ನೇ ನೇತ್ರವನ್ನು ಪಡೆದ ತ್ರಿನೇತ್ರಿ ಆತ್ಮನಾಗಿದ್ದೇನೆ. ಈ ಜ್ಞಾನದ ಕಣ್ಣಿನಿಂದ ಪ್ರತಿಯೊಂದು ಸನ್ನಿವೇಶದ ಹಿಂದಿನ ಸತ್ಯವನ್ನು ನೋಡುವನು. ಎರಡನೇದು, ನಾನು ಕಲ್ಪದ ಹಿಂದೆ ಸ್ವರ್ಗದಲ್ಲಿ ರಾಜ್ಯಭಾರ ಮಾಡಿದ ವಿಶ್ವದ ಮಾಲೀಕ ಆತ್ಮನಾಗಿದ್ದೇನೆ.
ಈ ಸ್ಮೃತಿಯು ನನ್ನನ್ನು ಸಣ್ಣಪುಟ್ಟ ವಿಷಯಗಳಿಂದ ಮೇಲೆತ್ತಿ ನನ್ನ ನಿಜವಾದ ಘನತೆಯಲ್ಲಿ ಸ್ಥಿತರಾಗಿರಿಸುತ್ತದೆ. ಮೂರನೆಯದು, ನಾನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಭಗವಂತನಿಂದ ಓದುತ್ತಿರುವ ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇನೆ. ವಿದ್ಯಾರ್ಥಿಯಾದವನು ಯಾವಾಗಲೂ ಕಲಿಯಲು ಸಿದ್ಧನಿರ್ತಾನೆ, ಅಹಂಕಾರ ಪಡೋದಿಲ್ಲ ಮತ್ತು ಪ್ರತಿಯೊಂದು ಪಾಠವನ್ನು ಶ್ರದ್ಧೆಯಿಂದ ಕಲಿಯುತ್ತಾನೆ. ಮತ್ತು ನಾಲ್ಕನೆಯದು, ದೇಹ ಅಭಿಮಾನವನ್ನು ಬಿಟ್ಟು ಸದಾ ಆತ್ಮಾಭಿಮಾನಿ ಸ್ಥಿತಿಯಲ್ಲಿರುವ ತಪಸ್ವಿ ಆತ್ಮನಾಗಿದ್ದೇನೆ. ನನ್ನ ನಿಜವಾದ ಗುರುತು ಈ ದೇಹವಲ್ಲ, ಬದಲಿಗೆ ನಾನು ಅವಿನಾಶಿ ಆತ್ಮ. ಐದನೆಯದು, ನಾನು ನಿಂದನೆ, ಸ್ತುತಿ, ಜಯ, ಪರಾಜಯಗಳಲ್ಲಿ ಸಮಾನವಾಗಿರುವ ತಂದೆ ಸಮಾನ ಸಂಪನ್ನ ಆತ್ಮನಾಗಿದ್ದೇನೆ. ಪ್ರತಿಯೊಂದು ಪರಿಸ್ಥಿತಿಯನ್ನು ನನ್ನ ಆಧ್ಯಾತ್ಮಿಕ ಉನ್ನತಿಯ ಸಾಧನವನ್ನಾಗಿ ಪರಿವರ್ತಿಸಿಕೊಳ್ಳುವ ಶಕ್ತಿ ನನಗಿದೆ. ಕೊನೆಯದಾಗಿ, ನಾನು ಏಕತೆ ಮತ್ತು ವಿಶ್ವಾಸದ ಗುಣಗಳ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಿಮಿತ್ತನಾಗಿರುವ ಸಫಲತಾ ಸಂಪನ್ನ ಆತ್ಮನಾಗಿದ್ದೇನೆ. ನನ್ನ ಸ್ಥಿತಿ ಇಡೀ ಸಮೂಹದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಜವಾಬ್ದಾರಿ ನನಗಿದೆ. ಈ ಸ್ವಮಾನಗಳ ಅಭ್ಯಾಸವು ನಮ್ಮನ್ನ ದಿನವಿಡೀ ಉನ್ನತ ಸ್ಥಿತಿಯಲ್ಲಿರಿಸುತ್ತದೆ. ಹೌದು, ಈ ಅಭ್ಯಾಸವೇ ಸಮಾನ ಸ್ಥಿತಿಯನ್ನ ಸಹಜ ಮತ್ತು ಸ್ವಾಭಾವಿಕವಾಗಿಸುತ್ತೆ. ಖಂಡಿತ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತಿನ ಈ ಮಂಥನದ ಅಂಶಗಳನ್ನ ದಿನದಲ್ಲಿ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳೋಣ. ಬಾಬಾ ಕೊಟ್ಟಿರುವ ಈ ಶ್ರೇಷ್ಠ ಸ್ವಮಾನಗಳಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡೋಣ. ನಾವು ಚರ್ಚೆ ಮಾಡಿದ ಹಾಗೆ, ಮುಂದೆ ನಮ್ಮನ್ನ ಯಾರಾದ್ರೂ ಟೀಕಿಸಿದಾಗ ಅಥವಾ ತೆಗಳಿದಾಗ ಅದನ್ನೊಂದು ದಾಳಿಯಂತ ಭಾವಿಸೋ ಬದಲು ನಮ್ಮನ್ನ ಸಂಪೂರ್ಣರನ್ನಾಗಿ ಮಾಡಲು ಬಂದ ಒಂದು ಗುಪ್ತ ಸಂದೇಶ ಅಂತ ಭಾವಿಸೋಣ. ಹೌದು, ಆ ದೃಷ್ಟಿಯಿಂದ ಆ ಮಾತನ್ನ ಕೇಳಿದ್ರೆ ನಮ್ಮ ಪ್ರತಿಕ್ರಿಯೆ ಹೇಗಿರ್ಬೋದು? ಈ ಒಂದು ಚಿಂತನೆಯೊಂದಿಗೆ ಇವತ್ತಿನ ದಿನವನ್ನ ಕಳೆಯೋಣ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ.